ಇದು ಭಾಳ ಹಳೆಯ ದೇವಸ್ಥಾನ ರೀ, ಪುರಾತನ ದೇವಸ್ಥಾನ. ನಮಗೆ ಈಗ 77 ವರ್ಷ ರೀ. ನಾವು ಚಿಕ್ಕವರಿದ್ದಂಗೆ ನೋಡಕತ್ತೀವಿ ರೀ. ದೊಡ್ಡ ಮಹಿಮಾ ಅದ ರೀ. ಯಾರು ನಂಬಿ ಬರ್ತಾರೆ ನೋಡ್ರಿ. ಇವತ್ತು ವರಮಹಾಲಕ್ಷ್ಮಿ ಪೂಜೆ ರೀ. ಮನೆಯಲ್ಲಿ ಎಲ್ಲ ಪೂಜೆ ಮಾಡಿ ಇಲ್ಲಿ ದೇವಿ ಅನುಗ್ರಹ ಮಾಡಿ ಉಡಿ ತುಂಬಿ ದೇವರ ಅನುಗ್ರಹ ತಗೊಂಡು ಹೋಗ್ತೇವೆ. ನಾವು ಪೂಜೆ ಮುಂಜಾನೆ ಎದ್ದು ಬಾಳೆ ಗಿಡ ಅದನ್ನೆಲ್ಲ ದೇವಿ ಮುಂದೆ ಚರಗಿ ಅದನ್ನೆಲ್ಲ ಇಟ್ಟು ಕಲಶ ಇಟ್ಟು ಪೂಜೆ ಮಾಡಿ ಅರಿಶಿನ ಕುಂಕುಮ ಹೂವು ಎಲ್ಲ ಏರಿಸಿ ದೇವಿಗೆ ಎಲ್ಲ ಥರದಿಂದ ಒಳ್ಳೆಯದಾಗಲಿ ಅಂತ ಬೇಡಿಕೊಂಡು ಅಲ್ಲಿ ಮನೆಯಲ್ಲಿ ಪೂಜೆ ಮಾಡಿ ಇಲ್ಲಿ ಬಂದು ದೇವಿಯ ಅನುಗ್ರಹ ತೊಗೊಳಕ್ಕೆ. ಈ ದೇವಿ ಬಹಳ ವರ ಕೊಡೋರು, ನಂಬಿ ಬಂದವ್ರು ಕೈ ಬಿಡೋದಿಲ್ಲ. ಶ್ರಾವಣ ಮಾಸದ ಬರುವ 2ನೇ ಶುಕ್ರವಾರ ವರಮಹಾಲಕ್ಷ್ಮಿ ಪೂಜಾ. ಇವತ್ತು ವಿಶೇಷ ಏನಪ್ಪ ಅಂತಂದರೆ ಮಹಾಲಕ್ಷ್ಮೀ ದೇವಿ ತನ್ನ ಪತಿ ವಿಷ್ಣು ಕಡೆಯಿಂದ ವರವನ್ನು ಪಡೆದ ದಿವಸ ಇದೆ. ಆಗಿರೋದ್ರಿಂದ ಇವತ್ತು ಅಂದರೆ ವರವನ್ನು ಕೇಳುವ ಹಬ್ಬ ಇವತ್ತು. ಆ ಮಹಾಲಕ್ಷ್ಮೀ ದೇವಿ ಕಡೆಯಿಂದ ಇವತ್ತು ಏನೇ ವರವನ್ನು ಕೇಳಿದೆ ಅಂದರೆ ಮುಂದಿನ ವಾರ ಮಾಸದಲ್ಲಿ ಹಾಗೆ ಆಗಿದ್ದು ನಂಬಿಕೆ ಮತ್ತು ವಿಶ್ವಾಸ ಇದೆ. ಮತ್ತು ಇಲ್ಲಿ ಬರುವ ಭಕ್ತರು ಮತ್ತು ನಾವು ಇಲ್ಲಿ ಅನ್ನ ಸಂಪ್ರದಾಯವನ್ನು ಮಾಡೀವಿ. ಪ್ಲಸ್ ಉಡಿ ತುಂಬುವುದು ಕಾರ್ಯಕ್ರಮ ಇಟ್ಟಿವಿ. ಮತ್ತು ಹಣ್ಣು ಕಾಯಿ ತಾಂಬೂಲ್ಯ ಎಲ್ಲವನ್ನು ದೇವಿಗೆ ಅರ್ಪಿಸಿ ನೈವೇದ್ಯವನ್ನು ತೋರಿಸಿ ಮತ್ತು ಸಾಯಂಕಾಲಕ್ಕೆ ಆ ಕಡೆ ಆಗ್ತಿನ್ನು ಇಲ್ಲಿ ನಾವು 8 ಗಂಟೆಗೆ ಮಾಡ್ತೀವಿ. ದುರ್ಗಾದೇವಿ ದೇವಸ್ಥಾನ ಟ್ರಸ್ಟ್ ಕಮಿಟಿಯಿಂದ ನಾನು ಯಲ್ಲಪ್ಪ ಬಾಳಕೃಷ್ಣ ಪೂಜಾರಿ, ಅರ್ಚಕನಾದ ಯಲ್ಲಪ್ಪ ಬಾಳಕೃಷ್ಣ ಪೂಜಾರಿ. ಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಮುಂಜಾಲಿಂದ ನಾವು ಅಲ್ಲಿ ದೇವಿಗೆ ಅಭಿಷೇಕ, ಕುಂಕುಮಾರ್ಚನೆ, ಉಡಿ ತುಂಬೋದು ಎಲ್ಲ ಮಾಡ್ತಾಯಿದ್ದೀವಿ. ಮತ್ತೆಲ್ಲ ಮಹಿಳೆಯರು ಬಂದು ಬೇರೆ ಮಹಿಳೆಯರಿಗೆ ಎಲ್ಲರಿಗೂ ಉಡಿ ತುಂಬೋದು ಎಲ್ಲ ಮಾಡ್ತಾಯಿದ್ದಾರೆ. ಎಲ್ಲ ಮನೆಗೆ ಖುಷಿ ಆಗ್ತದಲ್ರಿ ಅಣ್ಣ, ಇದು ಸ್ಪೆಷಲ್ ಅಲ್ರಿ ನಮ್ಗೆ. ಹಾಂ ರೀ, ಎಲ್ಲ ದೇವರಿಗೆಲ್ಲ ಒಳ್ಳೆ ಸ್ನೇಹ ಪೂಜಾರಿ.